ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ ಸರ್ಕಾರಿ ಉದ್ಯೋಗ ಗಿಟ್ಟಿಸಿರೋ ಮಹಿಳೆಯ ವಂಚನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ರೇಸ್ಕೋರ್ಸ್ ರೋಡ್ನಲ್ಲಿರೋ ಖನಿಜ ಭವನದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಪ್ರಧಾನ ದಾಸ್ತಾನು ಅಧಿಕಾರಿಯಾಗಿರೋ ಶಾಂತಾಬಾಯಿ ಅನ್ನೋರು ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಆರೋಪ ಎದುರಿಸ್ತಾ ಇದ್ದಾರೆ. 2012ರಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಈ ಸಂಬಂಧ ದಲಿತ ಸಂಘಟನೆಗಳು ಸುಳ್ಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ದೂರು ಸಲ್ಲಿಸಿದ್ದಾರೆ. ಆದರೆ ದೂರು ನೀಡಿ 3 ವರ್ಷ ಕಳೆದರೂ ಮೇಲಾಧಿಕಾರಿಗಳು ತನಿಖೆ ಹೆಸರಲ್ಲಿ ಉದ್ಯೋಗದಲ್ಲೇ ಮುಂದುವರೆಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಶಾಂತಾಬಾಯಿ ಅವರು ಮೂಲತಃ ರಜಪೂತ ಜನಾಂಗಕ್ಕೆ ಸೇರಿದವರು. ಆದರೆ ಸರ್ಕಾರಿ ಉದ್ಯೋಗಕ್ಕಾಗಿ ತಾವು ಎಸ್ಸಿ ಅಂತ ಪ್ರಮಾಣ ಪತ್ರವನ್ನ ಸೃಷ್ಟಿಸಿದ್ದಾರೆ ಅನ್ನೋ ಆರೋಪ ಇದೆ. ಇನ್ನು ಇಲಾಖೆ ನಡೆಸಿರುವ ತನಿಖೆಯಲ್ಲಿ ಶಾಂತಾಬಾಯಿಯವರೇ ತಾವು ರಜಪೂತ ಜನಾಂಗದವರು ಅಂತ ಒಪ್ಪಿಕೊಂಡಿದ್ದಾರೆ. ಇಷ್ಟಾದರೂ ಅಧಿಕಾರಿಗಳು ಮೌನಕ್ಕೆ ಮೊರೆ ಹೋಗಿದ್ದಾರೆ. ಶ್ರೀಮತಿ ಶಾಂತಾಬಾಯಿ ಅನ್ನೋರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಸ್ಟೋರ್ ಸೂಪರ್ಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವ್ರು ಮೂಲತಃ ರಜಪೂತ್ ಜನಾಂಗದವರು. ನಾವು ದಲಿತರು. ನಮ್ಮ ಸಮುದಾಯಕ್ಕೆ ಒಂದಿಗೆ ಮೋಸ ಮಾಡಿದ್ದಾರೆ ಇವರು. ಏನಂತಂದರೆ ಈಗ ಇವರು ಈ ಜಾತಿ ಪ್ರಮಾಣ ಪತ್ರನ ಸುಳ್ಳು ದಾಖಲೆ ನಿರ್ಮಾಣ ಮಾಡಿ ಕೊಟ್ಬಿಟ್ಟು ಸರ್ಕಾರಿ ಕೆಲಸ ಸೇರಿದ್ದಾರೆ. ಹಾಗಾಗಿ ಇದರಿಂದ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಶಾಮೀಲಾಗಿ ಇವ್ರಿಗೆ ಕೆಲಸದಲ್ಲಿ ಮುಂದುವರಿಸ್ತಾರೆ. ನಾವು ಸಂಬಂಧಪಟ್ಟ ಮಾನ್ಯ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನಾಗರಿಕ ಜಾರಿ ನಿರ್ದೇಶನಾಲಯದವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅವರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ EMO ಕೂಡ ಸ್ವತಃ ಏನು ಹೇಳಿದ್ದಾರೆ ಅಂತಂದರೆ, ಹೌದು ನಾವು ರಾಜಪೂತ್ ಜನಾಂಗದವರು, ನಾನು ತಪ್ಪು ಮಾಡಿದ್ದೀನಿ, ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಆದರೂ ಏನಂತಂದರೆ ಇವತ್ತು ನೋಡಿದ್ರೆ ಈ ಹಿಂದೆ ಇರೋ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಎಮ್ಮನ್ನ ಕೆಲಸದಲ್ಲಿ ಮುಂದುವರಿಸ್ತಾ ಬಂದಿದ್ದಾರೆ. ಇದರಿಂದ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದಾರೆ. ಕೂಡಲೇ ಎಮ್ಮನ್ನು ವಜಾ ಮಾಡಿ ಎಮ್ಮನ ಕಾನೂನು ರೀತಿ ಕ್ರಮ ತಗೋಬೇಕಂತ ಕೇಳ್ಕೊತಾ ಇದ್ದೀನಿ. ಈ ಆರೋಪದ ಬಗ್ಗೆ ಶಾಂತಾಬಾಯಿಯವರ ಪ್ರತಿಕ್ರಿಯೆ ಪಡೆಯೋದಕ್ಕೆ ಸುವರ್ಣ ನ್ಯೂಸ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಚೇರಿಗೆ ಭೇಟಿ ನೀಡಿತು. ಕ್ಯಾಮೆರಾ ಎದುರು ತನ್ನದೇನೂ ತಪ್ಪಿಲ್ಲ ಅಂತ ಆಕೆ ಹೇಳಿದ್ರು. ನಾನು ಸೂಪರ್ಡೆಂಟ್ ಆಗಿ ಮಾಡ್ತಾ ಇದ್ದೀನಿ. 37 ವರ್ಷದಿಂದ. ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದೀರಿ? ನಾನೇನು ಕೊಟ್ಟಿಲ್ಲ ಮೇಡಮ್. ನಾನು ಮ್ಯಾರೇಜ್ ಮಾಡ್ಕೊಂಡಿರೋದು ಶೆಡ್ಯೂಲ್ ಕ್ಯಾಸ್ಟು. ನನಗೆ ಅವಾಗ ಸೋಷಿಯಲ್ ವೆಲ್ಫೇರ್ನಲ್ಲಿಯೇ ಕೊಟ್ಟಿದ್ದರು. ಬೇಸಸ್ ಆನ್ ದಟ್ ನಾನು ಟ್ರೈ ಮಾಡಿದ್ದೀನಿ. ನಾನು ಸುಳ್ಳೇನು ಕೊಟ್ಟಿಲ್ಲ. ಡಿಪೆಂಡ್ಸ್ ಅಪಾನ್ ದೇರ್ ರಿಪೋರ್ಟ್ಸ್ ಮೇಡಮ್. ನಾನು ಆ ಥರ ಸುಳ್ಳು ಹೇಳಿಲ್ಲ. ನಿಮ್ಮ ಪ್ರಕಾರ ಮೇಡಮ್ ಸುಳ್ಳು ಜಾತಿ ಪ್ರಮಾಣ ಇಲ್ಲ, ಕೊಟ್ಟಿಲ್ಲ. ಬೇಕಂತ ನಮ್ಮ ಆಫೀಸಲ್ಲಿ ನಾನು ಒಳ್ಳೆತನ ಸಹಿಸಲಾರ್ದೆ ಈ ಥರ ಎಲ್ಲ ನಮ್ಮ ಆಫೀಸ್ ಅವರೇ ಬೇರೆಯವ್ರಿಗೆ ಹೇಳಿರೋದು. ಐ ಹ್ಯಾವ್ ಗಾಟ್ ದ ರೆಕಾರ್ಡ್ಸ್ ಮೇಡಮ್. ಆದ್ರೆ ಕ್ಯಾಮೆರಾ ಹಿಂದೆ ಶಾಂತಾಬಾಯಿಯವರ ನಿಜ ಬಣ್ಣ ತೋರಿಸ್ತೀವಿ ನೋಡಿ. ನಾನು ಹೇಳ್ತೀನಿ, ವಿತೌಟ್ ದ ಇನ್ಫಾರ್ಮೇಶನ್ ನೀವು ಯಾಕೆ ಇಲ್ಲಿ ಬಂದು ಯಾರು ಹೇಳಿದ್ದಾರೆ ಹೇಳಿ, ಇಲ್ಲಾಂದ್ರೆ ನಾನು ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ನೀವೇನಾದ್ರು ನನಗೆ ನೋಟಿಸ್ ಕೊಟ್ಟಿದ್ದೀರಾ? ಏನಕ್ಕೆ ಬಂದ್ರಿ ನೀವು? ಹೂ ಆರ್ ಯು ಟು ಕಮ್ ಹೀಟ್ ಮಾಡೋ ಥರ ನಮಗೂ ಮಾಡಬೇಡಿ. ನೀವು ಯಾರು ನನ್ನ ನೋಟಿಸ್ ಕೊಟ್ಟಿದ್ದೀರಾ? ನನ್ನ ಪರ್ಮಿಷನ್ ತಗೊಂಡಿದ್ದೀರಾ? ನೀವು ಹೇಳಿ. ನೀವು ಯಾರ ಕಡೆಯಿಂದ ಬಂದ್ರಿ ನಂಗೆ ಹೇಳಿ ಮೇಡಮ್. ಮತ್ತೆ ನೀವು ಬರೋಕ್ಕಿಲ್ಲ ಏನು ಕಾರಣ? ನೀವು ಬರೋಕ್ಕಿಲ್ಲ ಏನು ಕಾರಣ? ಏನು ಡಾಕ್ಯುಮೆಂಟ್ಸ್? ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ನಮ್ಮ ಡೈರೆಕ್ಟ್ ಪರ್ಮಿಷನ್ ತಗೊಂಡಿದ್ದೀರಾ? ಎಲ್ಲಿ ತಗೊಂಡಿದ್ದೀರಾ? ನಂಗೆ ನೋಟಿಸ್ ಕೊಟ್ಟಿದ್ದೀರಾ? ನೋಡಿದ್ದೀನಿ. ನಿಮ್ಮ ಭಾಷಾ ಪ್ರಯೋಗ ಎಷ್ಟು ಹೇಳ್ಬೋದಾ? ಏನ್ ಎದುರ್ಸಕ್ ಬಂದಿದ್ಯಾ? ಎಂತ ನೋಡಿದ್ದೀನಿ, ಹೋಗಲ್ಲ ನೋಡಿದ್ದೀನಿ. ದೊಡ್ಡದಾಗಿ ಗಾಂಚಲಿ ಮಾತಾಡ್ತೀಯ, ಸಂಬಳ ಜೊತೆ ಗಿಂಬಳ ಅಂತ ನಿಮ್ಮ ಅಪ್ಪ ಕೊಟ್ಟಿದ್ದ ನೋಡಿಲ್ಲ. ಪೆಂಡಿಂಗ್ ಆದ್ಮೇಲೆ ನಾನುಂಟು ಸೋಷಿಯಲ್ ವೆಲ್ಫೇರ್ ಉಂಟು. ನೀನು ಇದಕ್ಕೆ ಸಂಬಂಧ ಇಲ್ಲ. ಗೆಟ್ ಔಟ್. ಹೂ ಆರ್ ಯು ಟು ಕಮ್ ಹಿಯರ್? ಪ್ಲೀಸ್ ಗೆಟ್ ಔಟ್. ಸೋಷಿಯಲ್ ವೆಲ್ಫೇರ್ ನಲ್ಲಿ ಇದೆ ಕಣೆ, ನಂದು ಬರ್ತ ಸೋಷಿಯಲ್ ವೆಲ್ಫೇರ್. ಅದನ್ನ ಇಂಟರ್ಫಿಯರ್ ಆಗಿ ನಿಂಗೆ ಆಗ್ಲಿಲ್ಲ. ಯಾರೋ ಬೇಕು ಅಂತ ಕೊಟ್ಟಿದ್ದಾರೆ. ಹೋಗು, ಸಾಕು, ತಗೊಂಡೆಲ್ಲ ಅಡ್ವರ್ಟೈಸ್ ಮಾಡೋಗಿ. ಇದಕ್ಕೆಲ್ಲ ಏನಿದ್ರಲ್ಲ ಹೋಗಲ್ಲ. ಹೋಗೆ ಆಫೀಸಲ್ಲಿ ಬಂದು ನೀನು ವಿಡಿಯೋ ಮಾಡ್ಕೊಬಿಟ್ರೆ ಎದುರ್ಕೊಬಿಡ್ತೀನಿ. ಇಂಥ ವಿಡಿಯೋಗಳು ಎಷ್ಟು ಜನ